ಆಮೇಲೆ ನಾನೀಗ ಅಲ್ಲಿ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಏನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಎಲ್ಲಿ ಆ ರೀತಿ ಘಟನೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೇನೆ. ಮತ್ತು ಯಾರು RCB ಅವರು ಆಮೇಲೆ ನಮ್ಮ KSCN ಅವರು ಅವ್ರ ಜೊತೆಯಲ್ಲೂ ಕೂಡ ಮಾತನಾಡ್ತೀನಿ, ಸಭೆ ಮಾಡ್ತೀನಿ. ಅದೆಲ್ಲ ಟೆಕ್ನಿಕಲ್ ಏನೇ ಇದ್ರು ಅದನ್ನು ಕೂಡ ಈಗ ನಾನು ಕಮಿಷನರ್ಗೆ ಹೇಳಿದ್ದೀನಿ, DGಗೆ ಹೇಳಿದ್ದೀನಿ, ಅಲ್ಲೆಲ್ಲ ಬರ್ತಾರೆ. ಅದು ತಾವು ಹೇಳಿದ ಮೇಲೆ ಅದನ್ನು ಕೂಡ ನಾನು ಅದೆಲ್ಲ ನೋಡೋಣ. ನಮಗೆ ಲ್ಯಾಪ್ಸಸ್ ಆಗಿದೆ ಅನ್ನೋದು ಗೊತ್ತಾದ್ಮೇಲೆ ಅವಾಗ ನಾವು ಜವಾಬ್ದಾರಿ ಯಾರ ಮೇಲೆ ಹಾಕ್ಬೋದಲ್ಲ, ಯಾರ್ದು ತಪ್ಪಿತಸ್ಥರು ಅಂತ. ಆಮೇಲೆ ಅದು ಗೊತ್ತಾಗ್ಲಿ, ಮೊದಲು ಎಲ್ಲಿ ಲ್ಯಾಪ್ಸ್ ಆಗಿದೆ ಅಂತ ಗೊತ್ತಾಗ್ಬೇಕಲ್ಲ. ಮತ್ತಿನ್ನೊಂದು ಆರೋಪ ಕೇಳಿ ಬರ್ತಿದೆ, ನೆನ್ನೆ ಫಂಕ್ಷನ್ ಮಾಡಿದಾಗ ವಿಧಾನಸೌಧದಲ್ಲಿ ಸಚಿವರ ಮಕ್ಕಳು ಅಂತ. ಗೊತ್ತಿಲ್ಲಪ್ಪ, ಇರ್ಬೋದೇನೋ, ನಾನು ನೋಡ್ಲಿಲ್ಲ. ನಮಗೆ ಸದ್ಯ ಅವ್ರು ಬಂದ ನನಗೆ ಒಂದು ಸಮಾಧಾನ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ವಿಧಾನಸೌಧದ ಮುಂದೆ ಯಾವುದು ಘಟನೆ ಆ ರೀತಿ ಆಗಲಿಲ್ಲ. ನಮಗೆ ಅದೇ ತಮಗೆ ಮೀಡಿಯಾದವರು ಅಡ್ಡ ಇದ್ರು ಅಂತೇಳಿ ನಿಮಗೆಲ್ಲ ಪಾಪ ಎಂದಿಂದ ಕಡ್ಡಿ ಅದು ಇದು ಹೆಸರು ಅಂತ ಕೇಳಿದೆ. ಅದು ನಾನು ತಾವೇ ನೋಡಿದ್ರಿ, ಬೆಳಗ್ಗೆ 11:30ಗೆ ನಾನು ಬಂದು ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ ಇಮಿಡಿಯೇಟಾಗಿ 4 ಗಂಟೆಗೆ ವಿದಿನ್ 2-3 ಅವರ್ಸಲ್ಲಿ ಎಲ್ಲ ಮಾಡಬೇಕು ಅನ್ನುವಾಗ ಸ್ವಲ್ಪ ಅಂಥದ್ದೆಲ್ಲ ಏರ್ಪೇರಾಗಿರ್ಬೋದು. ಆದರೆ ವಿಧಾನಸೌಧದ ಮುಂದೆ ಯಾವುದೇ ಅಹಿತಕರವಾದ ಘಟನೆ ನಡೀಲಿಲ್ಲ, ಪುಣ್ಯಕ್ಕೆ. ಕೆಲ ಹಿರಿಯ ಅಧಿಕಾರಿಗಳು ಕೂಡ ಸರ್ಕಾರಕ್ಕೆ ಸಲಹೆ ಕೊಟ್ಟರು, ಈ ಥರ ತರಾತುರಿ ನಿರ್ಧಾರ ಬೇಡ ಸರ್, ನಮಗೆ ಕಾನೂನು ಸುವ್ಯವಸ್ಥೆ ಲ್ಯಾಪ್ಸ್ ಆಗುತ್ತೆ ಅಂದರೂ ಕೂಡ ಸರ್ಕಾರ ಅದನ್ನು ಪರಿಗಣಿಸಿಲ್ಲ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇಲ್ಲ, ಹೇಳ್ತಾ ಇದ್ದಾರೆ ಆ ರೀತಿ. ಅದು ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು, ಅದೆಲ್ಲ ನೋಡೋಣ ಅಂತ.